ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಜೈಲು ಪಾಲಾಗಿದ್ದರೆ ಆತನ ಒಂದೊಂದೇ ರಂಗಿನಾಟ ಬಯಲಾಗ್ತಾ ಇದೆ. ಅದರಲ್ಲೂ ಸುಚಿತ್ರಾ ಆಂಟಿಗಾಗಿ 4 ತಿಂಗಳು ಹೇಗೆ ಪರಿಶ್ರಮ ಪಟ್ಟಿದ್ದೆ ಅನ್ನೋದನ್ನ ಆತನೇ ಹೇಳ್ಕೊಂಡಿದ್ದಾನೆ. ಅದರ ನಡುವೆ ಭಟ್ಟರ ಹಿಂದೆ ಸುಚಿತ್ರಾ ಬಿದ್ದಿದ್ದು ಯಾಕೆ ಎನ್ನುವ ರಹಸ್ಯ ಕೂಡ ಬಯಲಾಗಿದೆ. ಚಡ್ಡಿ ಟಿ ಶರ್ಟ್ ಅಲ್ಲೇ ರೀಲ್ಸ್ ಮಾಡ್ತಾ ಈಕೆ ನುಲಿತಾ ಇದ್ರೆ ಭವಿಷ್ಯ ಹೇಳೋ ಭಟ್ರು ಬಾಗಿಲಲ್ಲೇ ನಿಂತ್ಕೊಂಡು ಇಣುಕಿ ಇಣುಕಿ ನೋಡ್ತಿದ್ರು. ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಹಾಗೂ ಈತನ ಲವರ್ ಸುಚಿತ್ರಾ ಜೈಲು ಪಾಲಾಗಿದ್ದಾರೆ. ಈ ಜೋಡಿ ಹಕ್ಕಿ ಜೈಲು ಸೇರ್ತಿದ್ದಂತೆ ಇವರ ಒಂದೊಂದೇ ಕಾಮ ಪುರಾಣ ಹೊರಗೆ ಬರ್ತಿವೆ. ನಿತ್ಯ ಪೂಜೆ ಅಂತ ಬೆಳ್ಳಂಬೆಳಗ್ಗೆ ಟಿವಿಯಲ್ಲಿ ಬರ್ತಿದ್ದ ಕಮಲಾಕರ ರಾತ್ರಿ ಆಗ್ತಿದ್ದಂತೆ ಇದೇ ಆಂಟಿ ಜೊತೆ ಮಂಚ ಏರ್ತಿದ್ದ. ಕಮಲಾಕರ ಹಾಗೂ ಸುಚಿತ್ರಾ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ಭಟ್ರು ಸುಚಿತ್ರಾಳನ್ನ ಎಷ್ಟು ಹಚ್ಕೊಂಡಿದ್ರು ಅನ್ನೋದನ್ನ ಅವರೇ ಹೇಳ್ತಾರೆ ಕೇಳಿ. ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡಿದ ನಾನು. ಅವಳಿಗಾಗಿ ನಾಯಿ ತರ ಓಡಾಡಿದವನು ನಾನು, ಅವಳಿಗಾಗಿ ನಾಯಿ ತರ ಓಡಾಡಿದವನು ನಾನು ಅಂತ ಕಮಲಾಕರ್ ಹೇಳಿದ್ರೆ ಅವನೇ ನನಗೆ ಸರ್ವಸ್ವ ಅಂತ ಸುಚಿತ್ರಾ ಹೇಳ್ತಾರೆ. ಅವನಿಗೆ ಹೆಂಡ್ತಿನೂ ನಾನೇ, ಲವ್ವರು ನಾನೇ, ಎಲ್ಲವೂ ನಾನೇ. ಹಲೋ, ಅವನಿಗೆ ಹೆಂಡ್ತಿನ ನಾನೇ, ಲವ್ವರು ನಾನೇ, ಎಲ್ಲದೂ ನಾನೇ. ಇವರಿಬ್ಬರದ್ದು ಎನ್ನಲಾದ ಆಡಿಯೋ ಕತೆ ಹೀಗಾದ್ರೆ, ಸುಚಿತ್ರಾ ಇನ್ಸ್ಟಾ ಅಕೌಂಟ್ ನಲ್ಲಿರೋ ಬಯೋದಲ್ಲಿರೋ ಬರಹ ಆಕೆ ಮನಸ್ಥಿತಿಯನ್ನ ಬಯಲು ಮಾಡಿದೆ. ಇಷ್ಟು ದಿನ ಪ್ರೀತಿ ಗೀತಿ, ಇನ್ಮೇಲೆ ಓನ್ಲಿ ಮನಿ ಮನಿ. ಗುರುಜಿ ನಿತ್ಯ ಪೂಜೆ ಮಾಡಿದ್ರೆ ಲವರ್ ಸುಚಿತ್ರಾ ನಿತ್ಯ ರೀಲ್ಸ್ ಮಾಡ್ತಿದ್ಲು. ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಅಪ್ಲೋಡ್ ಮಾಡಿ ಪಡ್ಡೆ ಹುಡುಗರ ನಿದ್ದೆಗೆಡಿಸ್ತಿದ್ಲು. ವಿಷಯ ಅಂದ್ರೆ ಇನ್ಸ್ಟಾ ಬಯೋದಲ್ಲಿ ಇಷ್ಟು ದಿನ ಪ್ರೀತಿ ಗೀತಿ ಇಲ್ಲ, ಇನ್ಮೇಲೆ ಓನ್ಲಿ ಮನಿ 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 ಅಂದ್ರೆ ಪ್ರಾಣ, ಇಂದು ಮುಂದು ಎಂದೆಂದು ಎಂದು ಬರೆದುಕೊಂಡಿದ್ದಾಳೆ. ಹೀಗಾಗಿ ಹಣಕ್ಕಾಗಿಯೋ ಜ್ಯೋತಿಷಿ ಹಿಂದೆ ಬಿದ್ಲಾ ಅನ್ನೋ ಪ್ರಶ್ನೆ ಮೂಡಿದೆ. ಜೀವಾದಿ ಶಿಕ್ಷೆ ಆಗ್ಬೇಕಷ್ಟೇ, ಮಾಡಿಸಿದವರಿಗೆ ಮಾಡಿದವರಿಗೆ, ನನ್ನ ಹೆಂಡ್ತಿಗೆ ಅವ್ರ ಅಪ್ಪನಿಗೂ ಎಲ್ಲರಿಗೂ ಸೇರಿ ಶಿಕ್ಷೆ ಆಗ್ಬೇಕಷ್ಟೇ ಸರ್. ಸ್ವಾಮೀಜಿಗೆ ಸತ್ಯ ಅಂತೂ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಅವನ ಹತ್ರ ದುಡ್ಡಿದೆ. ಈಗ ದುಡ್ಡಿದ್ರೆ ಪ್ರಪಂಚದಲ್ಲಿ ಆಚೆ ಬಂದುಬಿಡ್ತಾರೆ, ಆದರೆ ಆಚೆ ಬರಬಾರ್ದು ಸರ್. ಅವರು ಲೈಫಲ್ಲಿ ಬರಲೇಬಾರ್ದವರು. ನಾನು ಕೇಳ್ಕೊಳೋದು ಅಷ್ಟೇ ಸರ್. ಕಮಲಾಕರ್ ಹೆಗ್ಡೆ, ನಮ್ಮ ಸುಚಿತ್ರಾ, ಆ ಹುಡುಗರು ಮಾಡಿದಾರಲ್ಲ, ಅವ್ರು 4 ಜನ ಹುಡುಗರು ಎಲ್ಲರೂ ಒಳಗೆ ಇರ್ಬೇಕು ಸರ್. ಅವರು ನನ್ನಿಂದ ನಮ್ಮ ಅಣ್ಣ ಸತ್ತೋಗ್ಬಿಟ್ನು, ಅದೇ ನಂಗೆ ಬೇಜಾರಾಗ್ತಿರೋದು. ಜೀವಾದಿ ಶಿಕ್ಷೆ ಆಗಲೇಬೇಕು ಸರ್ ಅವಳಿಗೆ. 2 ಕಾರು, 1 ಬುಲೆಟ್, ತಿಂಗಳಿಗೊಮ್ಮೆ ಟೂರ್. ಶಿವಮೊಗ್ಗದಲ್ಲಿ ಸುಚಿತ್ರಾಗಾಗಿ ಬಾಡಿಗೆ ಮನೆ ಮಾಡಿಕೊಟ್ಟಿದ್ದ ಕಮಲಾಕರ್ 2 ಕಾರು ಹಾಗೂ 1 ಬುಲೆಟ್ ಬೈಕ್ ಕೊಡ್ಸಿದ್ದ. ಬುಲೆಟ್ ಚಲಾಯಿಸೋದನ್ನ ಕೂಡ ಕಲಿಸ್ಕೊಟ್ಟಿದ್ದ ಅಂತಾರೆ ಮನೆ ಮಾಲೀಕರು. ಆ ರೀಲ್ಸ್ ಎಲ್ಲ ಭಾಳ ಮಾಡಿದ್ರು. ನಮ್ಮ ಹುಡುಗನೂ ಇಲ್ಲಿ ಕೆಲಸಕ್ಕಿದ್ದ, ಅವನು ಜೊತೆ ಹಾಕೊಂಡು ರೀಲ್ಸ್ ಕಾರ್ಗಿರ್ ಓಡಿಸ್ತಾನೆ. ನಮ್ಮ ಹುಡುಗನ ಡ್ರೈವಿಂಗ್ ಬರುತ್ತೆ. ಒಂಥರ ಮನೆಯವ್ರ ಥರ ಇದ್ವಿ. ಅಂದರೆ ಸ್ವಾಮಿಯವ್ರ ಕಡೆಯಿಂದ ಏನಲ್ಲಿ ಸ್ವಾಮಿಯರಲ್ಲ ಅಂತೇಳಿ ನಾವು ಇದರಲ್ಲಿ ಇದ್ವಿ. ಚೆನ್ನಾಗಿ ನಮ್ಮ ಹತ್ರ ಎಲ್ಲ ತುಂಬ ಚೆನ್ನಾಗಿದ್ರು. ಈ ಕಾಮ ಪುರಾಣದ ನಡುವೆ ತನಿಖೆ ತೀವ್ರಗೊಂಡಿದ್ದು, ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಮಹೇಶ್ಗೆ ಭದ್ರತೆ ನೀಡಲಾಗಿದೆ. ಕಾರವಾರ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದ್ರು. ಇತ್ತ ಸಿದ್ದಾಪುರ ಪೊಲೀಸರ ಮೇಲೆ ಬಿಜೆಪಿ ಘಟಕ ಗಂಭೀರ ಆರೋಪ ಮಾಡಿದೆ. ಮಹೇಶ್ ನಾಯ್ಕನ ಮಗಳು ಹೇಳುವ ರೀತಿಯಲ್ಲಿ 5 ಜನ ಮುಸ್ಲಿಮ್ಸ್ ಹುಡುಗರು ಬಂದಿದ್ರು. 5 ಜನ ಮುಸ್ಲಿಮ್ಸ್ ಹುಡುಗರು ಬಂದಿದ್ರು. ಪೊಲೀಸರು ಹೇಳೋದೇನಪ್ಪ ಅಂತಂದ್ರೆ 7 ಜನ ನಾವು ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರು. ಅದರಲ್ಲಿ ಉಳಿದವರು 3 ಜನರ ಹೆಸರನ್ನ ಅವತ್ತು ಪ್ರಸ್ತಾಪವನ್ನ ಮಾಡಿರ್ಲಿಲ್ಲ. ಅವ್ರ ಹೆಸರನ್ನು ತನಿಖೆ ಮೇಲೆ ಗೊತ್ತಾಗ್ತದೆ, ಆಮೇಲೆ ಮಾಡ್ತೇನೆ ಅಂತ ಹೇಳಿ ಇವರು ಸೇರಿ 7 ಜನ ಅಂತ ಹೇಳಿದ್ರು. ಇನ್ನು 2 ಜನ ಎಲ್ಲೋದ್ರು? ಆ ಹುಡುಗಿ ನೋಡಿರುವಂತ ಯುವಕರು ಇನ್ನು 2 ಜನ ಎಲ್ಲೋದ್ರು? ಅದನ್ನ ಯಾಕೆ ಬಹಿರಂಗ ಪಡಿಸ್ಲಿಲ್ಲ? ಅದೇನೇ ಇರ್ಲಿ, ಊರವರಿಗೆಲ್ಲ ಭವಿಷ್ಯ ನೀತಿ ಪಾಠ ಹೇಳ್ತಿದ್ದ ಕಮಲಾಕರ ಕಂಡವರ ಹೆಂಡತಿ ಜೊತೆ ಚಕ್ಕಂದ ಆಡ್ತಾ ಈಗ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾನೆ. ಕಾರವಾರದಿಂದ ಸೂರಜ್ ಉತ್ತೂರೆ ಜೊತೆ ಬಸವರಾಜ್ ಯರಣಗಣವಿ, TV9 ಶಿವಮೊಗ್ಗ.